ಪ್ಯಾಕಿಂಗ್ ಕೆಲಸನ ಮನೆಯಿಂದನೇ ಹೇಗೆ ಮಾಡ್ತಾ ಇದ್ದೀನಿ, ಯಾವ ರೀತಿ ಮಾಡ್ತಾ ಇದ್ದೀನಿ, ಈ ಕೆಲಸ ಹೇಗೆ ಮಾಡೋದು ಅಂತ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ್ಯಂಡ್ ಯಾವ ಸಂದರ್ಭದಲ್ಲಿ ನಾನು ಈ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ನನ್ನ ಬಗ್ಗೆ ಕೂಡ ಸುಮಾರು ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಯಾಕಂದರೆ ಇದರಲ್ಲಿ ಸುಮಾರು ಮಾಹಿತಿನ ಮೇನ್ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀನಿ. ಮನೆಯಿಂದ ಯಾರ್ಯಾರು ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಅವ್ರಿಗೆ ಮುಖ್ಯವಾಗಿ, ಓಕೆನಾ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ. ನಾನು ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದೆ ಈ ವಿಡಿಯೋ ಮಾಡೋಣ ಅಂತ ಹೇಳಿ. ಬಟ್ ಆದರೆ ಆ ದಿನ ಬರಬೇಕಲ್ವಾ, ಆ ದಿನ ಬಂದರೆ ಮಾತ್ರ ಅದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ನಾನು ಮಾಡ್ತಾ ಇರೋ ಕಾರಣ ಒಂದು ಖುಷಿ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಆ್ಯಂಡ್ ತುಂಬ ಕೂಡ ಖುಷಿ ಆಗ್ತಾಯಿದೆ ನನಗೂ ಕೂಡ. ಸೊ ಈ ಒಂದು ಖುಷಿನ ಯಾರ್ಯಾರು ಅನುಭವಿಸಿರ್ತಾರೆ ಅಥವಾ ವೇಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಆ್ಯಕ್ಚುಲಿ. ಸೊ ಮೇನ್ ಹೇಳಬೇಕು ಅಂತಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಹೌಸ್ ವೈಫ್ ಯಾರಾದರೂ ನೋಡ್ತಾ ಇದ್ರೆ ಮತ್ತು ಹೆಣ್ಮಕ್ಳು ಯಾರಾದರೂ ನೋಡ್ತಾ ಇದ್ದರೆ ಆ ಕಂಪ್ಲೀಟ್ ವಿಡಿಯೋ ನೋಡಿ. ಇದರಲ್ಲಿ ಸುಮಾರು ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಒಂದು ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ನಾನು ಕಲಿತಿರೋಂಥ ಸುಮಾರು ಪಾಠಗಳು ಕೂಡ ಇಲ್ಲಿ ನಿಮ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ. ಸೊ ಮೇನ್ ಮುಖ್ಯವಾಗಿ ಇವಾಗ ನಾನು ವೀಡಿಯೋಸ್ಗಳು ಮಾಡ್ತಾ ಇರೋದು ನೀವು ರೆಗ್ಯುಲರಾಗಿ ನೋಡ್ತಾ ಇದ್ದೀರಿ. ಆ್ಯಂಡ್ ಇದು ಮನೆ ಆ್ಯಕ್ಚುಲಿ ಅಲ್ವಾ. ಈ ಮನೆಯಲ್ಲಿ ಈ ರೂಮಲ್ಲಿ ಸುಮಾರು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಇದುವರೆಗೂ ನಾನು. ಸೊ ಅಚಾನಕ್ ಏನಾಯಿತು ಅಂದರೆ ಲಾಸ್ಟ್ ಮಂತಲ್ಲಿ ನಿಮ್ಮೆಲ್ರಿಗೂ ಲಾಸ್ಟ್ ವ್ಲಾಗಲ್ಲಿ ಯಾರಾದರೂ ನೋಡಿದ್ರೆ ಗೊತ್ತಿರುತ್ತೆ. ಅದರಲ್ಲಿ ಹೇಳಿದರು ಈ ಮನೆ ಆ್ಯಕ್ಚುಲಿ ಮಾರಾಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿದರು. ಸೊ ಸ್ವಲ್ಪ ಡಿಸ್ಟರ್ಬ್ ಆಗಿದ್ವಿ ನಾವು ಆ್ಯಕ್ಚುಲಿ. ಅಂದರೆ ಇವಾಗ ಹೇಗಿರುತ್ತೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಇವಾಗ ನಾವೇನಾದರೂ ಸರ್ಕಾರದಲ್ಲಿ ವರ್ಕ್ ಮಾಡುವಾಗ, ಗೋರ್ಮೆಂಟ್ ಜಾಬ್ ಮಾಡುವಾಗ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಕ್ವಾರ್ಟರ್ಸ್ ಎಲ್ಲ ಕೊಡ್ತಾರೆ. ಮತ್ತು ನಮಗೆ ಅಂತಲೇ ಮನೆ ಇರುತ್ತೆ ಆ್ಯಕ್ಚುಲಿ, ಕೊಡ್ತಾರೆ ಅವರು ಫ್ರೀಯಾಗಿ. ಈ ಕಡೆ ಎಲ್ಲ ಉತ್ತರ ಭಾರತದಲ್ಲಿ ಹಾಗಿಲ್ಲ ಸ್ನೇಹಿತರೆ. ಇಲ್ಲಿ ಹೇಗಿರುತ್ತೆ ಅಂತಂದರೆ ನೀವು ಎಂಥ ದೊಡ್ಡ ಆಫೀಸರ್ ಆದರೂ ಕೂಡ ಮನೇನ ಆ ರೀತಿ ಕೊಡೋಲ್ಲ. ಅವ್ರು ಏನು ಮಾಡ್ತಾರೆ, ರೆಂಟ್ ಪೇಮೆಂಟ್ ಮಾಡ್ತಾರೆ, ಆ ರೀತಿ ಇರುತ್ತೆ. ತುಂಬ ದೊಡ್ಡ ದೊಡ್ಡ ಆಫೀಸರ್ಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಕ್ವಾರ್ಟರ್ಸ್ ಕೊಡ್ತಾರೆ. ತುಂಬ ಹೈ ಲೆವೆಲಲ್ಲಿ ಇರಬೇಕು. ಅದರ್ವೈಸ್ ಅವರಿಗೆ ಮನೆ ಸಿಗೋದಿಲ್ಲ, ಅವ್ರಿಗೆ ಇದೇ ರೀತಿಯೇ ಸಿಗುತ್ತೆ. ಸೊ ನಮಗೂ ಕೂಡ ಅದೇ ರೀತಿಯೇ ಬಂದಿರೋಂಥದ್ದು. ಸೊ ಇದು ರೆಂಟ್ ಆ್ಯಕ್ಚುಲಿ ಪೇಮೆಂಟ್ ಮಾಡ್ತಾ ಇರೋಂಥದ್ದು. ಸೊ ಬಟ್ ಆದರೆ ಇಲ್ಲಿ ನಾವಿರಬೇಕು ಆ ರೀತಿ, ಓಕೆ. ಬಟ್ ಆದರೆ ಇವಾಗ ಇದು ಮನೆದಿನ ಅಥಾರಿಟಿ ಯಾರ ಹತ್ರ ಇತ್ತು ಅವ್ರು ಏನು ಮಾಡಿದ್ದಾರೆ, ಮನೆ ನಾವು ಮಾರ್ತೀವಿ ಅಂತ ಹೇಳಿದರು. ಯಾಕಂದರೆ ಅವರು ನೋಯ್ಡಾದಲ್ಲಿ ಅಂದರೆ ಡೆಲ್ಲಿ ಹತ್ರ ಮನೆ ತೊಗೋತಾ ಇದ್ದಾರೆ. ಸೊ ಅವರಿಗೆ ಬೇಕಾಗಿತ್ತು ಸ್ವಲ್ಪ, ಹೀಗಾಗಿ ಅವ್ರು ನಾವು ಈ ಮನೆನ ಮಾರ್ತೀವಿ ಅಂತ ಹೇಳಿದ್ರು. ಅದು ಅಚಾನಕ್ಕಾಗಿ ನಮಗೆ ಒಂದು 15 ದಿನದ ಹಿಂದೆ ಅಷ್ಟೇ ಗೊತ್ತಾಗಿತ್ತು. ಆ್ಯಂಡ್ ನಾವು ಕೂಡ ತುಂಬಾ ಡಿಸ್ಟರ್ಬ್ ಆಗಿದ್ವಿ. ಮತ್ತು ನಮ್ಮ ಇದರಲ್ಲಿ ಆಫೀಸಲ್ಲೆಲ್ಲ ಹೇಳಿದ್ವಿ. ಬಟ್ ಆದರೆ ಏನಾಯ್ತು ಅಂದರೆ ಬೇರೆ ಕಡೆ ಏನು ಸಿಗ್ತಾ ಇದೆ ಅದು ನಮ್ಮ ಅಕಾರ್ಡಿಂಗ್ ಸಿಗ್ತಾ ಇಲ್ಲ. ಯಾಕಂದರೆ ನಾವಿರೋ ಮನೆ ಅಂತ ಅಂದಮೇಲೆ ಸೊ ಅಲ್ಲಿ ನಮಗೆಲ್ಲ ಏನಂದರೆ ನಮಗೆ ವ್ಯವಸ್ಥಿತವಾಗಿರಬೇಕು. ಅದು ಅಂದಾಗ ಅದು ಮನೆ ಅಂತ ಅನಿಸುತ್ತೆ. ಸೊ ನಮಗೆ ಇಲ್ಲಿ ಯು ಪಿ ಬಿಹಾರಲ್ಲಿ ಮನೆಗಳು ನಮ್ಮ ಕರ್ನಾಟಕದಲ್ಲಿ ಇರೋ ಥರ ವ್ಯವಸ್ಥಿತವಾಗಿರೋದಿಲ್ಲ. ಸೊ ನನಗೆ ಅಷ್ಟೊಂದು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ. ಫೈನಲಿ ತುಂಬಾ ಡಿಸ್ಟರ್ಬ್ ಆಗಿದ್ದೆ ನಾನು. ಆ್ಯಂಡ್ ತುಂಬಾ ಹುಡುಕಾಡಿದ್ವಿ ಬೇರೆ ಕಡೆ ಕೂಡ, ಎಲ್ಲಾದರೂ ಆಪರ್ಚುನಿಟಿ ಸಿಗುತ್ತಾ ನೋಡೋಣ ಅಂತ ತುಂಬ ಟ್ರೈ ಮಾಡಿದ್ವಿ, ಎಲ್ಲಿ ಕೂಡ ಸಿಗಲಿಲ್ಲ. ಸೊ ಕೊನೆಗೆ ಏನಾಯಿತು ಅಂತಂದರೆ ಈ ಮನೆನೇನವರು ಮಾರ್ತಾಯಿದ್ರು. ಸೊ ಅದು ಫೈನಲಾಗಿ ಇವಾಗ ಪರ್ಚೇಸ್ ನಾನೇ ಮಾಡಿದ್ದು. ಸೊ ಇಲ್ಲಿ ಮೇನ್ ಹೇಳಬೇಕು ಅಂತಂದರೆ ಇಷ್ಟು ದಿನದಲ್ಲಿ ನನ್ನ ಜೀವನದಲ್ಲಿ ಆ್ಯಕ್ಚುಲಿ ಇದು ಮೊದಲನೇ ಬಾರಿಗೆ ಆ್ಯಕ್ಚುಲಿ ನನ್ನ ಹೆಸರಲ್ಲಿ ಈ ಒಂದು ಭೂಮಿ ಮೇಲೇ ನನಗೋಸ್ಕರ ನನ್ನ ಹೆಸರಲ್ಲಿ ಇರುವಂಥದ್ದಂದರೆ ಇವಾಗ ಇದು ಫಸ್ಟ್ ಮನೆ. ಎಸ್, ಸೊ ತುಂಬಾ ಖುಷಿ ಆಗ್ತಾಯಿದೆ. ದೊಡ್ಡ ಮನೆ ಚಿಕ್ಕ ಮನೆ ಅನ್ನೋದಕ್ಕಿಂತ ಒಂದು ಚಿಕ್ಕ ಒಂದು ರೂಮು ಸಹ ನಮ್ಮ ಹೆಸರಲ್ಲಿ ಇರುತ್ತೆ ಅಂತಂದರೆ ಅದು ನಮ್ಮ ಒಂದು ದುಡ್ದಿರೋದ್ರಿಂದ ನಾವು ತೊಗೊಳೋದಂದರೆ ತುಂಬಾ ಖುಷಿ ಕೊಡುವಂಥ ವಿಷಯ ಅಂತ ಹೇಳ್ಬೋದು. ಸೊ ಇದು ನಾನು ಆ್ಯಕ್ಚುಲಿ ನಮ್ಮದು ಮದುವೆ ಆಗಿರೋದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇದೆ ಅಂತ ಅನ್ಕೋತೀನಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಆದರೆ ನಿಮಗೆ ಮುಂದಿನ ವಿಷಯ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮದು ಮದುವೆ ಆಗಿರೋದು ಲವ್ ವಿತ್ ಅರೇಂಜ್. ಅಂದರೆ ನಮ್ಮದು ಇಷ್ಟಪಟ್ಟಿದ್ವಿ. ಬಟ್ ಆದರೆ ಮನೆಯವರು ಎಲ್ಲರದ್ದು ಒಪ್ಪಿಗೆ, ಎಲ್ಲರೂ ಕೂಡ ಅಗ್ರಿ ಆಗೋವರೆಗೂ ನಾವು ಮದುವೆ ಆಗಿರಲಿಲ್ಲ. ಆ್ಯಕ್ಚುಲಿ 4 to 5 yearsವರೆಗೂ ನಾವು ಹಾಗೆ ಇದ್ವಿ. ಯಾವುದೇ ರೀತಿ ಏನು ನಾವು ಬಲವಂತ ಮಾಡಿಲ್ಲ ಫ್ಯಾಮ್ಲಿಗೆ, ನೀವು ಮದುವೆ ಮಾಡಲೇಬೇಕು ಅಂತ ಏನೂ ಇರಲಿಲ್ಲ. ಯಾಕಂದರೆ ನಾನು ಕೂಡ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ನಾನು ಜಾಬ್ ಮಾಡ್ತಾಯಿದ್ದೆ, ಅವರು ಕೂಡ ಒಳ್ಳೆ ಒಂದು ಇದರಲ್ಲಿ ಜಾಬಲ್ಲಿದ್ದರು. ಸೊ ಯಾವುದೇ ರೀತಿ ನಮ್ಮದು ಫ್ಯಾಮ್ಲಿಲಿ ಪ್ರೆಷರ್ ನಾವು ಕೊಟ್ಟಿಲ್ಲ, ನೀವು ಮಾಡಲೇಬೇಕು ಅಂತ ಅಥವಾ ಮಾಡದೆ ಹೋದರೆ ಹಾಗೆ ಹೀಗೆ ಅಂತ ಏನೂ ಇಲ್ಲ. ಆ ರೀತಿ ಯಾವುದೇ ರೀತಿ ಸೀನ್ ಇಲ್ಲ. ತುಂಬ ಎಜುಕೇಟೆಡ್ ಮತ್ತು ಮೆಚೋರ್ ಇದ್ವಿ ನಾವು. ಸೊ ಆದರೆ ಓಕೆ, ಅದಕ್ಕಿಲ್ಲ ಅಂದರೂ ಕೂಡ ಓಕೆ ಅಂತ. ಸೊ ಬಟ್ ಆದರೆ ನಮ್ಮ ಫ್ಯಾಮಿಲಿಯಲ್ಲಿ, ಅವ್ರ ಫ್ಯಾಮಿಲಿಯಲ್ಲಿ ಯಾವುದೇ ರೀತಿ ಅವ್ರಿಗೂ ಕೂಡ ಏನೂ ತೊಂದರೆ ಇರಲಿಲ್ಲ. ಸೊ ಹೀಗಾಗಿ ಅವ್ರು ಏನು ಮಾಡಿದರು, ಬಂದು ನಾರ್ಮಲಿ ಹೆಣ್ಣು ಕೇಳಿ ಲಗ್ನ ಆಗಿರೋದು. ಆ್ಯಂಡ್ ನಮ್ಮ ತಂದೆ ತಾಯಿ, ನಮ್ಮ ಬ್ರದರೇ ಎಲ್ಲರೂ ಕೂಡ ಕನ್ಯಾದಾನ ಮಾಡಿ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿರೋದು. ಟೋಟಲ್ ನಮ್ಮದು ಎಲ್ಲ ಎಂಗೇಜ್ಮೆಂಟ್ ಸೆರೆಮನಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಆಗಿದೆ. ನಮ್ಮದು ರಿಸೆಪ್ಷನ್ ಕೂಡ, ಮದುವೆ ಆಗಿರೋ ರಿಸೆಪ್ಷನ್ ಅಂತ ಇಲ್ಲಿ ಇಟ್ಟಿರೋದು, ಅದು ತುಂಬ ಗ್ರ್ಯಾಂಡಾಗಿ ಆಗಿತ್ತು. ತುಂಬ ಜನರಿಗೆ ಇನ್ವೈಟ್ ಮಾಡಿದ್ವಿ, ತುಂಬ ದೊಡ್ಡ ಲೆವೆಲಲ್ಲಿ ಆಗಿತ್ತು. ಮದುವೆ ಕೂಡ ತುಂಬ ಚೆನ್ನಾಗಿ 2 ಫ್ಯಾಮಿಲಿ ಸೇರಿಕೊಂಡೆ ಮದುವೆ 2 ರೀತಿಯಿಂದ ಮಾಡಿರೋಂಥದ್ದು. ನಮ್ಮ ಮಂದಿಯಲ್ಲಿ ಯಾವ ರೀತಿ ನಾವು ಮಾಡ್ತೀವಿ ಆ ರೀತಿ ಕೂಡ, ಮತ್ತು ನಮ್ಮ ಇವರು ಮನೆ ಮಂದಿಯಲ್ಲಿ ಯಾವ ರೀತಿ ಟ್ರೆಡಿಷ್ನಲ್ ಇದೆ
ಎರಡೂ ರೀತಿಯಿಂದ ನಮ್ಮದು ಮದುವೆ ಆಗಿರೋದು. ಸೊ ಯಾವುದೇ ರೀತಿ ಆ ರೀತಿ ಎಲ್ಲ ಏನಿಲ್ಲ. ಯಾಕಂದರೆ ನಾವು ಮೊದಲಿಂದನೂ ಸ್ವಲ್ಪ ಹೇಗೆ ಅಂದರೆ ನಾವು ತುಂಬ ಡಿಫಿಕಲ್ಟ್ ಲೈಫ್ ನಾನು ಫೇಸ್ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಸೊ ಹುಡುಗ ಬುದ್ಧಿ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ. ಆ ರೀತಿ ಹುಡುಗ ಬುದ್ಧಿ ಅಂತ ಚಿಕ್ಕ ಚಿಕ್ಕ ಮಕ್ಕಳ ಥರ ಆ ರೀತಿ ಎಲ್ಲ ಬುದ್ಧಿ ಇರಲಿಲ್ಲ. ತುಂಬ ಚಿಕ್ಕ ವಯಸ್ಸಲ್ಲಿ ತುಂಬ ಮೆಚೂರ್ ಆಗಿದ್ವಿ. ಸೊ ಲೈಫ್ ಅಂದರೆ ಏನಂತ ತುಂಬ ಸಣ್ಣ ವಯಸ್ಸಲ್ಲೇ ನಾನು ತಿಳ್ಕೊಂಡ್ಬಿಟ್ಟಿದ್ವಿ. ಸೊ ಆ ರೀತಿ ಅಲ್ಲ. ಆ್ಯಂಡ್ ಅವಾಗಲೇ ನಾನು 7th 12th 13 ವಯಸ್ಸಲ್ಲೇ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೈಡ್ ಬೈ ಸೈಡ್ ನನ್ನ ಎಜುಕೇಷನ್ ಜೊತೆಗೆ ನಾನು ಕೆಲಸ ಕೂಡ ಮಾಡ್ತಾಯಿದ್ದೆ. ಮಕ್ಕಳಿಗೆ ಟ್ಯೂಷನ್ ಹೇಳೋದು, ಸುಮಾರು ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ಮನೆಯಲ್ಲಿ ಎಲ್ಲರೂ ಒಪ್ಪಿಗೆ ಆದಮೇಲೆ ನಾವು ಮದುವೆ ಆಗಿರೋದು. ಮದುವೆ ಆದಮೇಲೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಗೆ ಜಾಸ್ತಿ ಪ್ರಾಧಾನ್ಯತೆ ಇದೆ. ಓಕೆ, ಕೆಲವ್ರ ಮನೇಲಿ ಇರುತ್ತೆ, ಆ ರೀತಿ ಇರುತ್ತೆ, ಕೆಲವ್ರ ಮನೇಲಿ ಇರಲ್ಲ. ನಾರ್ಮಲಿ ಎಲ್ಲರ ಮನೆಯಲ್ಲೂ ಆ ರೀತಿ ಇರಲ್ಲ. ಬಟ್ ಆದರೆ ನಮ್ಮ ಮನೇಲಿ ಗಂಡು ಮಕ್ಕಳಿಗೆ ಜಾಸ್ತಿ ವ್ಯಾಲ್ಯೂ ಇರೋದು. ಹೀಗಾಗಿ ನನ್ನ ಮನೆಯಲ್ಲಿ ನಮ್ಮ ತಮ್ಮ ಅಥವಾ ನಮ್ಮ ಬ್ರದರ್ ಏನು ಹೇಳ್ತಾರೆ ಅದೇ ಎಲ್ಲ ನಡೆಯೋದು. ಸೊ ಹೀಗಾಗಿ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಅವ್ರು ಏನು ಮಾಡಿದರೆ, ಸೊ ಇವರು ಬರೋ ಹಾಗಿಲ್ಲ, ಇವರು ಬರೋ ಹಾಗಿಲ್ಲ ಅಂತ ಆ ರೀತಿ ಎಲ್ಲ ಮಾಡಿದಾಗ ಅದಕ್ಕೆ ಅಗ್ರಿ ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ. ಎಸ್, ಇವಾಗ ಅವ್ನ ಮಗ ಅವ್ನು ಏನು ಹೇಳ್ತಾನೆ ಅದೇ ಅಂತ ಹೇಳಿ. ಸೊ ಇದರಲ್ಲಿ ಯಾವುದೇ ರೀತಿ ನಾವೇನು ಯಾವುದೇ ರೀತಿ ವಿಷಯಕ್ಕೆ ಏನು ಜಗಳ ಇಲ್ಲ, ನಾರ್ಮಲಿ. ಸೊ ಹಾಗೆಯೇ ಅವ್ನು ಸ್ವಲ್ಪ ಮೂಡ್ ಸ್ವಿಂಗ್ ಆಗ್ತಾನೆ ಇರುತ್ತೆ ಅವಾಗವಾಗ. ಸೊ ಆ ರೀತಿ ಆಗಿರೋದು. ಸೊ ಅದಾದಮೇಲೆ ನಾವಂತೂ ಓಕೆ, ಬಟ್ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ನಾವು ನಮ್ಮ ಪಾಡಿಗಿದ್ವಿ. ಸೊ ಬಟ್ ಆದರೆ ಒನ್ ಟೈಮಲ್ಲಿ ಹೇಗಾಯಿತು ಅಂತಂದರೆ, ಇವಾಗ ಅತ್ತೆ ಮನೆ ಅಂದಮೇಲೆ ಸ್ವಲ್ಪ ಏನಾದರೂ ಸಮಸ್ಯೆಗಳು ಬಂದೇ ಬರುತ್ತೆ ಅಲ್ವಾ. ಸೊ ನಾನು ಸ್ಟಾರ್ಟಿಂಗಲ್ಲಿ ಮದುವೆ ಆದಮೇಲೆ ನಾನು ಜಾಬ್ ಮಾಡ್ತಾ ಇರಲಿಲ್ಲ. ನಾನು ನಾರ್ಮಲಿ ಹೌಸ್ ವೈಫ್ ಆಗಿಯೇ ನಾರ್ಮಲಿ ಎಲ್ಲ ಹೆಣ್ಮಕ್ಳು ಇರೋ ಥರ ಇರೋಣ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಬೇಕಂದರೆ ಬಿಫೋರ್ ನಾನು ತುಂಬ ಜಾಬ್ ಮಾಡಿದ್ದೀನಿ, ತುಂಬ ಟಯರ್ಡ್ ಆಗಿದ್ದೆ ನನ್ನ ಲೈಫಲ್ಲಿ. ಸೊ ಒಂದು ರೀತಿಯಿಂದ ಹೌಸ್ ವೈಫ್ ಲೈಫ್ ನೋಡಿದಾಗ ತುಂಬಾ ಖುಷಿ ಆಗ್ತಾಯಿತ್ತು, ನನಗೂ ಕೂಡ ಅದೇ ರೀತಿ ಇರಬೇಕು ಅಂತ ಹೇಳಿ. ಬಟ್ ಆದರೆ ಮದುವೆ ಆದಮೇಲೆ ಏನಾಯಿತು ಅಂತಂದರೆ, ಅಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿಯವರು ಎಲ್ಲಿ ನನಗೆ ಬರೋದು ಹೋಗೋದು ಸ್ವಲ್ಪ ಏನೋ ಡಿಸ್ಟರ್ಬ್ ಮಾಡಿದರು. ಸೊ ಯಾವುದೋ ಕೆಲವೊಂದು ವಿಷಯಗಳಿಗೆ ನನಗೆ ನನ್ನ ಬ್ರದರ್ಗೆ ಸ್ವಲ್ಪ ಆರ್ಗ್ಯುಮೆಂಟ್ ಆಗೇ ಆಗುತ್ತೆ ಆ್ಯಕ್ಚುಲಿ. ಯಾಕಂದರೆ ವಿಚಾರಧಾರೆಗಳು ಯಾವಾಗ ಸೇರಲ್ವೋ ಸೊ ಅವಾಗ ಕ್ಲಾಶಸ್ ಆಗುತ್ತೆ. ಸೊ ಆದಮೇಲೆ ಅವ್ರೇನು ಮಾಡಿದ್ರೆ, ನನಗೆ ಬರೋದು ಹೋಗೋದು ಸ್ವಲ್ಪ ಸ್ಟಾಪ್ ಮಾಡಿದ್ಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ, ಆಟೋಮೆಟಿಕ್ಲಿ ಗಂಡನ ಮನೆಯಲ್ಲಿನೂ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ನಿಮ್ಗೆ ಯಾರೂ ವ್ಯಾಲ್ಯೂ ಕೊಡೋದಿಲ್ಲ, ನಿಮ್ಗೆ ಯಾರು ಏನಂತ ಹೇಳ್ತೀವಿ ನಿಮ್ಗೆ ಯಾರು ಪ್ರಾಧಾನ್ಯತೆ ಕೊಡೋದಿಲ್ಲ ಯಾವುದೇ ವಿಷಯದಲ್ಲಿ. ಸೊ ಆ ರೀತಿ ಎಲ್ಲ ಆದಾಗ ಟೈಮ್ ನನಗೆ ಏನಾಯ್ತಂದರೆ, ಲಾಸ್ಟ್ ಟೈಮು ನಾನು ನಮ್ಮ ಮನೆಗೆ ಫೋನ್ ಮಾಡಿದ್ದೆ. ಕೊನೆಗೆ ಮಾತಾಡ್ತಿದ್ವಿ, ಬಟ್ ಆದರೆ ಹೋಗಿರಲಿಲ್ಲ. ಫೋನ್ ಮಾಡಿದ್ದೆ. ಸೊ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, 5 years ಬ್ಯಾಕ್ ಹೇಳ್ತಾ ಇರುವಂಥದ್ದು. ಸೊ ಅವಾಗ ನಾನು ಮನೆ ಬರ್ತೀನಿ ಅಂತ ಎಲ್ಲ ಹೆಣ್ಮಕ್ಳು ಹೇಳ್ತಾರೆ ಆ ರೀತಿ ಅಲ್ವಾ. ಸೊ ನಾನು ಕೂಡ ಅದೇ ರೀತಿ ಹೇಳಿರೋದು, ನಾನು ಮನೆ ಬರ್ತೀನಿ ಅಂತ. ನಮ್ಮ ಮನೇಲಿ ಅವಾಗ ಹೇಳಿರೋದು ಒಂದೇ ಮಾತು ಅಂತಂದರೆ, ಓಕೆ ನೀನು ಬಾ, ಏನು ತೊಂದರೆ ಇಲ್ಲ, ನೀನು ಬಂದು ಹೊರಗಡೆ ಬಾಡಿಗೆ ಮನೆ ಹಿಡ್ಕೊಂಡಿರು, ನಮ್ಮ ಮನೇಲಿ ಇರಬೇಡ, ಅಲ್ಲಿ ಕೊಡು ಬಾಡಿಗೆಗೆ ಕೆಲಸಕ್ಕೆ ಹೋಗು. ಮತ್ತು ನನಗೆ ಚಿಕ್ಕ ಮಗು ಇತ್ತು, 3-4 months ಇತ್ತು ನನ್ನ ಮಗ, ಜಸ್ಟ್ 3 to 4 ತಿಂಗಳು. ಆ ಮಗುನ ನಮ್ಮ ಹತ್ರ ಕೊಟ್ಟು ಹೋಗು, ಬೆಳಗ್ಗೆ ಕೊಟ್ಟು ಸಂಜೆ ಇಸ್ಕೊಂಡು ಹೋಗು ಅಂತ ಹೇಳಿದ್ದು. ಸೊ ಇದೆಲ್ಲ ಕೇಳಿದ ಮೇಲೆ ಅವತ್ತು ನನಗೆ ಯಾಕೋ ಇಷ್ಟೊಂದು ಬೇಜಾರಾಯ್ತಂದರೆ ನನ್ನ ಲೈಫಲ್ಲಿ. ಸೊ ನನ್ನ ಹಾಗೆ ಸುಮಾರು ಹೆಣ್ಮಕ್ಳಿಗೆ ಆಗಿರ್ಬೋದು ಅಂತ ಅನ್ಕೋತೀನಿ. ಕೆಲವೊಂದು ಹೆಣ್ಮಕ್ಳಿಗೆ ಧೈರ್ಯ ಇರುತ್ತೆ, ಮುಂದೆ ಹೊರಿತಾರೆ ಜೀವನದಲ್ಲಿ ಏನಾದರೂ ಒಂದು, ಮತ್ತು ಅವರು ಎದ್ದು ನಿಂತ್ಕೊಂಡು ತಾವು ಸಪೋರ್ಟ್ ಮಾಡ್ತಾರೆ. ಬಟ್ ಕೆಲವು ಹೆಣ್ಮಕ್ಳು ಒಳಗಿಂದೊಳಗನೆ ತುಂಬಾ ಕುಗ್ಗೋಗ್ಬಿಡ್ತಾರೆ. ಆ ಸನ್ನಿವೇಶ ಸುಮಾರು ಹೆಣ್ಮಕ್ಳಿಗೆ 80% ಬರುತ್ತೆ ಆ್ಯಕ್ಚುಲಿ. ಏನೋ 20% ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ, ಬಟ್ ಎಲ್ಲ ಫ್ಯಾಮಿಲಿ ಮಾಡಲ್ಲ. ಆವತ್ತು ಏನವರು ಅಂದಿರೋ ಮಾತು ನನಗನ್ನಿಸ್ತು, ಅಲ್ಲಿ ಹೋಗಿ ಸ್ಟ್ರಗಲ್ ಮಾಡೋಕ್ಕಿಂತ ನಾವು ಇಲ್ಲೇ ಇರೋಣ ಅಂತ ಅಂದ್ಕೊಂಡು ನಾವು ಇಲ್ಲೇ ಉಳಿದಿರೋದು. ನಾನು ಇಲ್ಲೇ ಉಳಿದ ಮೇಲೆ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದು. ಮೊದಲು ನಾನು ಆಫಿಷಿಯಲಿ ಮಾಡ್ತಾಯಿದ್ದೆ, ನಾನು ಜಾಬ್ ವರ್ಕ್ ಫ್ರಮ್ ಹೋಮ್ ಜಾಬ್ ರಿಲೇಟೆಡ್ ನಾನು ಸುಮಾರು ಮಾಹಿತಿಗಳನ್ನ ಏನು ಮಾಡ್ತಿದ್ವಿ ನಾವು LinkedIn ಮತ್ತು Naukri.com ಅಲ್ಲಿ ಅವ್ರದ್ದೇನು ಪ್ರೊಫೈಲ್ಸ್ಗಳನ್ನ ಹ್ಯಾಂಡಲ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ರಿಕ್ರೂಟ್ಮೆಂಟ್ ಎಲ್ಲ ನಡೀತಾ ಇತ್ತು ನಮ್ಮ ಕಂಪನಿಯಿಂದ. ಸೊ ಆ ರೀತಿ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಏನಾಯಿತು, ಮದುವೆ ಆದಮೇಲೆ ಮಗು ಆದಮೇಲೆ ಸೊ ಮನೆಯಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಿರೋದು. ಸೊ ಆವಾಗ ನಾನು ಯೂಟ್ಯೂಬ್ಗೆಲ್ಲ ಬಂದಿರುವಂಥದ್ದು. ಓಕೆ, ಸೊ ಆಲ್ರೆಡಿ ಡೆಲ್ಲಿಲಿ ನಾನು ವರ್ಕ್ ಮಾಡಿದ್ದೀನಿ, 6 years ವರ್ಕ್ ಮಾಡಿದ್ದೀನಿ, 6 ವರ್ಷ ನಾನು ವರ್ಕ್ ಮಾಡಿದ್ದೀನಿ. 6 ವರ್ಷ ವರ್ಕ್ ಮಾಡಿದ್ಮೇಲೆ ನಾನು ಯೂಟ್ಯೂಬಲ್ಲಿ ಜಾಬ್ ಬಗ್ಗೆ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ. ಓಕೆ, ಆ್ಯಂಡ್ ಅವಾಗೇನು ನನಗೆ ಅನ್ನಿಸ್ತು, ನನಗೆ ಒಂದು ಮನೆ ಆಗಿದ್ದರೆ ಸೊ ಮೇ ಬಿ ನನಗೂ ಕೂಡ ಯಾರಿಗೂ ಕೇಳಬಾರ್ದಾಗಿತ್ತು. ಮತ್ತು ಇವಾಗ ಮದುವೆ ಆದಮೇಲೆ ಇಲ್ಲಿನೂ ನಿಮ್ಮ ಮನೆ ಇಲ್ಲ, ಅಲ್ಲಿನೂ ನಿಮ್ಮ ಮನೆ ಇಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ. ಎಲ್ಲಿ ಹೋಗೋಣ ಅಂತ ಆಕಾಶ ನೋಡ್ತಾರೆ ಅಲ್ವಾ. ಸೊ ನಾನು ಹೇಳೋದು ಒಂದೇ. ಸೊ ಆಮೇಲೆ ಅದೆಲ್ಲ ಆದಮೇಲೆ ಸೊ ಇವತ್ತು ನಾನು 5 to 6 ವರ್ಷ ಯೂಟ್ಯೂಬಲ್ಲೆಲ್ಲ ವರ್ಕ್ ಮಾಡಿರೋದು. ಜಸ್ಟ್ ಸೈಡ್ ಬೈ ಸೈಡ್ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಯೂಟ್ಯೂಬಿಂದನೇ ದುಡ್ದಿದ್ದೀನಿ ಅಂತ ನಾನು ಹೇಳೋಲ್ಲ. ಓಕೆ, ಸೊ ಯಾಕಂದರೆ ಯೂಟ್ಯೂಬಿಂದ ದುಡ್ದು ಮನೆ ತೊಗೊಳ್ಳೋಷ್ಟು ಅಷ್ಟೊಂದು ನಾವು ದೊಡ್ಡ ಸ್ಟಾರ್ ಅಲ್ಲ, ತುಂಬ ಚಿಕ್ಕ ಯೂಟ್ಯೂಬರು, ಏನೋ ಸ್ವಲ್ಪ ವ್ಯೂಸ್ ಬರುತ್ತೆ ನನಗೆ. ಬಟ್ ಆದರೆ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಸೈಡ್ ಬೈ ಸೈಡು ಒಂದು. ಸೊ ಹೊಲಿಗೆಗೆ ರಿಲೇಟೆಡ್ ಇರುವಂಥದ್ದು, ಇದು ನಾನು ಚಿಕ್ಕನ್ನೇ ಕಲ್ತಿರುವಂಥದ್ದು ಹೊಲಿಗೆ. ಸೊ ಏನು ಕಲ್ತಿದ್ದೀನೋ ಅದನ್ನೇ ಇವಾಗ ಬಿಸ್ನೆಸ್ಸಾಗಿ ನಾನು ಕನ್ವರ್ಟ್ ಮಾಡಿರೋದು.
ಸೊ ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮಗೆಲ್ಲ ವೀಡಿಯೋಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಮತ್ತು ಅದು ಬೇಕಾಗಿರೋ ಮಟೀರಿಯಲ್ಸು ಸುಮಾರು ಥರ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಕೆಲಸ ಮಾಡ್ತಾ 6 ವರ್ಷ ಹೋಯ್ತು, ಗೊತ್ತೇ ಆಗಲಿಲ್ಲ. ಬಟ್ ಆದರೆ ಇವಾಗ ಲಾಸ್ಟ್ ಫೈನಲಿ ನಮ್ದು ಯಾವುದೇ ರೀತಿ ಇಂಟೆನ್ಷನ್ ಇರಲಿಲ್ಲ ಮನೆ ತೊಗೋಬೇಕು ಅಥವಾ ಮನೆ ನನ್ನ ಹೆಸರಲ್ಲಿ ಇರಬೇಕು ಅಂತ. ಏನೋ ಒಂದು ಕಡೆ ಮನಸ್ಸಲ್ಲಿ ದುಃಖ ಇತ್ತು ನನಗೆ. ಬಟ್ ಫೈನಲಿ ಈ ಮನೆನ ನಾನು ತೊಗೊಂಡಿದ್ದೀನಿ. ಸೊ ನನ್ನ ಹೆಸರಲ್ಲಿ ಇರೋದು. ಸೊ ತುಂಬಾ ಖುಷಿ ಕೊಡೋ ವಿಷಯ ನನಗಿದು. ಆ್ಯಂಡ್ ಇವಾಗ ನಾನು ಸಬ್ ರಿಜಿಸ್ಟರ್ಗೆ ಹೋಗ್ಬಿಟ್ಟು ನಾವು ಯಾವಾಗ ಅಲ್ಲಿ ನಾನು ಸೈನ್ ಎಲ್ಲ ಮಾಡ್ತಾಯಿದ್ದೀನಿ, ನನಗೆ ಯಾಕೋ ಅಳು ಬಂತು ಕೂಡ. ಸೊ ಈ ಜಗತ್ತಿನಲ್ಲಿ ಪ್ರಪಂಚದಲ್ಲೇ ನನ್ನ ಹೆಸರಲ್ಲಿ ಅಂತ ಏನೂ ಇಲ್ಲ ಆ್ಯಕ್ಚುಲಿ. ಸೊ ಫಸ್ಟ್ ಟೈಮ್ ನನ್ನ ಹೆಸರಲ್ಲಿ ನಾನು ಥಮ್ ಇಂಪ್ರೆಷನ್ ಎಲ್ಲ ಕೊಡ್ತಾ ಇರೋದು. ಸೊ ತುಂಬಾ ಎಮೋಷ್ನಲ್ ಆಗಿದೆ. ಆ್ಯಂಡ್ ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ ಮೂಮೆಂಟ್ಸ್ ಇದೆ. ಸೊ ನೀವೇ ನನ್ನ ಫ್ಯಾಮಿಲಿ ಆ್ಯಕ್ಚುಲಿ. ಕರ್ನಾಟಕಕ್ಕೆ ನಾನು ಬರ್ತಾ ಇಲ್ಲ, ಬಟ್ ಅದೇ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ನನ್ನ ಫ್ಯಾಮ್ಲಿನೇ. ಸೊ ನಾನು ಚಿಕ್ಕ ಪುಟ್ಟ ಖುಷಿಗಳನ್ನ ನಿಮ್ಮ ಹತ್ರನೇ ಹಂಚ್ಕೊಂಡಿರ್ತೀನಿ ನಾನು. ಆ್ಯಂಡ್ ಇದನ್ನು ಕೂಡ ಹೇಳ್ಕೊಬೇಕಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಯಾಕಂದರೆ ಇವಾಗ ಜಸ್ಟ್ 3 ದಿನ 4 ದಿನ ಆಗಿದೆ ಅಷ್ಟೇ. ಸೊ ಇವತ್ತು ಫೈನಲಿ ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಹೆಣ್ಮಕ್ಳು ಮನೇಲಿ ಕಷ್ಟ ಇದೆ ಅಂತ ಹೇಳ್ತಾ ಇರ್ತೀರಿ, ಸೊ ಕಷ್ಟ ಇದೆ ಅಂತ ಹೇಳೋದಕ್ಕಿಂತ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ. ಆ್ಯಂಡ್ ಮತ್ತು ಸುಮಾರು ಜನ ಹೇಳ್ತೀರಿ ಮನೆಯಿಂದ ನಮಗೆ ಯಾವುದಾದ್ರು ಜಾಬ್ ಸಿಕ್ಕರೆ ಸಾಕು. ಜಾಬ್ ಸಿಕ್ಕರೆ ಓಕೆ, ದಟ್ ಈಸ್ ಫೈನ್. ಅದರ್ವೈಸ್ ನಿಮ್ಗೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಮನೆಯಿಂದ ಯಾವುದಾದ್ರು ಒಂದು ಚಿಕ್ಕದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಹೊಲಿಗೆ ಎಲ್ರಿಗೂ ಬರುತ್ತೆ ಹೆಣ್ಮಕ್ಳು. ನಮ್ಮ ಕರ್ನಾಟಕದಲ್ಲಂತೂ ತುಂಬ ಚೆನ್ನಾಗಿ ಹೊಲಿಗೆ ಹೊಲಿತಾರೆ ಹೆಣ್ಮಕ್ಳು. ಅದನ್ನೇ ಬಿಸ್ನೆಸ್ ಮಾಡೋದು ಅಷ್ಟೇನಲ್ವಾ. ಸೊ ಇವಾಗ ಲಾಸ್ಟ್ ಟೈಮ್ ನಾನು ಹೇಳಿದ್ದಲ್ವ, ನಾನು ಬ್ಯಾಗು, ಪರ್ಸು, ಪೌಚಸ್ಸು, ಸ್ಟೋರೇಜ್ ಬ್ಯಾಗ್ಸು ಸುಮಾರು ನಾನು ಮಾಡ್ತಾ ಇರ್ತೀನಿ. ಇವುಗಳದೆಲ್ಲ ನನಗೆ ಆರ್ಡರ್ಸ್ಗಳು ಬರ್ತಾ ಇರುತ್ತೆ. ಮೇನ್ ಹೆಚ್ಚಾಗಂದರೆ ಚಿಕ್ಕ ಚಿಕ್ಕ ಪೌಚ್ಗಳದ್ದೇ ನನಗೆ ಜಾಸ್ತಿ ಆರ್ಡರ್ಸ್ ಬರುತ್ತೆ. ಇದು ನಾನೇ ಸ್ಟಿಚ್ ಮಾಡಿರೋದು. ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಸುಮಾರು ಮಾಹಿತಿನ ಕೊಟ್ಟಿದ್ದೀನಿ. ಹೊಲಿಯೋದು ಹೇಗಂತೂ ಕೂಡ ಹೇಳಿದ್ದೀನಿ. ಆ್ಯಂಡ್ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪೌಚಸ್. ಆ್ಯಂಡ್ ತುಂಬ ಬೇಡಿಕೆ ಇರುತ್ತೆ. ಇದು ಆ್ಯಕ್ಚುಲಿ ಮೇನ್ ಅಂತಂದರೆ ಇದು ಫ್ಯಾಬ್ರಿಕಿಂದ ಮಾಡಿರೋವಂಥದ್ದು. ಆ್ಯಂಡ್ ಈಸಿಲಿ ಇದನ್ನು ತೊಳಿಬೋದು. ಸಾಬೂನು ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಮತ್ತೆ ಒಣಗಿಸಿ ಮತ್ತೆ ನೀವು ಇದನ್ನು ರೀಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುವಂಥ ಪೌಚಸ್ಗಳಿವೆ ಆ್ಯಕ್ಚುಲಿ. ಸೊ ಡಿಫ್ರೆಂಟ್ ಫ್ಯಾಬ್ರಿಕಲ್ಲಿ ನಾನು ಡಿಸೈನಲ್ಲಿ ರೆಡಿ ಮಾಡಿರುವಂಥದ್ದು. ಸೊ ಸುಮಾರು ಜನ ಇವಾಗ ತಗೋತಾ ಇದ್ದಾರೆ. ಒಂದೊಂದು ನಮ್ಮದು ಏನು ಪೌಚಸ್ ನಾನು ಮಾಡ್ತಾಯಿದ್ದೀನಿ. ಸೊ ಇದು ನನಗೆ 80 ರೂಪೀಸು ಅಥವಾ 70 ರೂಪೀಸು ಡಿಪೆಂಡ್ಸ್. ಸೊ ಯಾವುದು ಅವರು ಆರ್ಡರ್ ಮಾಡ್ತಾರೆ ಅಂತ. ಸೊ ಇದು ಪ್ರೊಫೆಷನಲ್ ನಾನು ಹೊಲಿತಾ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಯಾವುದೇ ರೀತಿ ಇಲ್ಲಿ ನಿಮಗೆ ನಾರ್ಮಲಿ ಬಟ್ಟೆನೆಲ್ಲ ಹೊಲಿತಾ ಇಲ್ಲ. ನಾರ್ಮಲಿ ಅಂದರೆ ಇವಾಗ ನಮಗೆ ಮಾರಾಟಕ್ಕೆ ಹೋಗಬೇಕು ಅಂದರೆ ತುಂಬ ಚೆನ್ನಾಗಿ ಹೊಲಿಬೇಕು. ಕೆಲವೊಂದು ಬಿಸ್ನೆಸ್ ನಾವು ಬಿಸ್ನೆಸ್ ಮಾಡ್ತೀವಿ ಅಂದರೆ ಪ್ರೊಫೆಷ್ನಲಾಗಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ನೋಡಿದರೆ ಇವೆಲ್ಲ ಪೌಚಸ್ಗಳನ್ನ ಆ್ಯಕ್ಚುಲಿ ಸೊ ನಾನೇ ಹೊಲಿದಿರೋದು. ಸೊ ಇದೇ ನನಗೆ ಜಾಸ್ತಿ ಆರ್ಡರ್ಸ್ಗಳು ಇವಾಗ ಬರ್ತಾ ಇರುತ್ತೆ. ಸೊ ಇದನ್ನೇ ಎಲ್ಲ ಆ್ಯಕ್ಚುಲಿ ನಾನು ಅಷ್ಟು ಕೆಲಸ ಮಾಡ್ತಾರೆ. ಇದು ತುಂಬ ಜಾಸ್ತಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ನೋಡ್ತಿದ್ರೆ ಒಳಗಡೆ ನೋಡಿದ್ರೆ ಫಿನಿಶಿಂಗ್ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ. ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್. ಓಕೆ. ಸೊ ಈ ಫ್ಯಾಬ್ರಿಕ್ ಆಯಿತು ಆ್ಯಂಡ್ ಈ ಫ್ಯಾಬ್ರಿಕ್ ಆಯಿತು. ನನಗೆ ಜಾಸ್ತಿ ಬಂದಿರೋ ಆರ್ಡರ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಆರ್ಡರ್ಸ್ ಆಯಿತು. ಸೊ ಇಲ್ಲಿ ನೋಡ್ತಾ ಇದ್ರೆ ಚೆನ್ನಾಗಿ ಹೊಲಿದಿದ್ದೀವಿ ಅಂತ ಹೇಳಿ. ಸೊ ಇದನ್ನೆಲ್ಲ ಹೇಗೆ ಹೊಲಿಯೋದು ಅಂತ ನಾನು ಹೆಣ್ಮಕ್ಳಿಗೆ ಕಲಿಸ್ತಾ ಇರ್ತೀನಿ. ಸೊ ಇದ್ರದ್ದು ಮಟೀರಿಯಲ್ ಕೂಡ ನಾವೇ ಕೊಡ್ತಾ ಇರ್ತೀವಿ. ಆ್ಯಂಡ್ ಸುಮಾರು ಜನರಿಗೆ ಕೆಲವರಿಗೆ ತುಂಬ ಬಡವರು ಇದ್ದೀವಿ ಅಂದರೆ ಫ್ರೀ ಕಿಟ್ಟು ಕೂಡ ನಾವೇ ಕೊಡ್ತಾ ಇರ್ತೀವಿ. ಯಾರೆಲ್ಲ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕೆಲವರಿಗೆ ಫ್ರೀ ಕಿಟ್ಟು ಕೂಡ ಕೊಡ್ತಾ ಇರ್ತೀವಿ. ಸೊ ಈ ರೀತಿ ಎಲ್ಲ ಪೌಚಸ್ಗಳನ್ನ ನಾನು ಹೊಲಿತಾ ಇದ್ದೀನಿ. ಆ್ಯಂಡ್ ಹೇರ್ ಬೋಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ಇದು ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ. ಇದು ಕೂಡ ಸುಮಾರು ಒಂದು ಏನಾದರೂ ಟ್ರಾವೆಲ್ ಬ್ಯಾಗ್ ಅಂತ ಹೇಳ್ತೀವಿ, ಯಾವುದಾದ್ರೂ ಒಂದು ಪೌಚು. ಸೊ ಲೈಕ್ ನೀವು ಇದರಲ್ಲಿ ಏನಾದರೂ ಒಂದು ಬ್ರಷಸ್ ಆಯಿತು, ಹಣಿಗೆ ಆಯಿತು, ಅಥವಾ ಏನು ಇಟ್ಕೋತೀರೋ ಸೊ ಆ ರೀತಿಯಲ್ಲಿ ನೀವು ಪೌಚಸ್ಗಳನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ನನಗೆ ಲಾಸ್ಟ್ ಟೈಮ್ ತುಂಬಾ ಆರ್ಡರ್ ಬಂದಿದ್ದು. ಸೊ ಇದರಲ್ಲಿ ತುಂಬ ಜಾಸ್ತಿ ಸ್ಪೇಸ್ ಇರುತ್ತೆ. ಆ್ಯಂಡ್ ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಓಕೆ. ಇದೊಂಥರ ಬಾಕ್ಸ್ ಥರ ಇರುತ್ತೆ. ಆ್ಯಂಡ್ ಇದು ತುಂಬಾ ನಮಗೆ ಜಾಸ್ತಿ ಆರ್ಡರ್ ಬಂದಿರುವಂಥದ್ದು. ಇದು ನಿಮಗೆ ತೋರಿಸ್ತಾ ಇದ್ದೇನೆ. ಈ ರೀತಿ ಇರುತ್ತೆ. ಓಕೆ. ಸೊ ಇದರಲ್ಲಿ ತುಂಬಾ ಜಾಗ ಇರುತ್ತೆ, ತುಂಬಾ ಇರುತ್ತೆ, ಜಾಸ್ತಿ ಇರುತ್ತೆ. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಐಟಮ್ಸ್ಗಳನ್ನ ನೀವು ಈಸಿಲಿ ಇದರಲ್ಲಿ ಇಟ್ಕೋಬೋದು. ಅಷ್ಟು ದೊಡ್ಡದಿದೆ ಇದು ಆ್ಯಕ್ಚುಲಿ. ಸೊ ನಾರ್ಮಲಿ ನೀವು ಯಾವುದಾದ್ರೂ ಟೂರ್ಗೆಲ್ಲ ಹೋಗೋರಿಗೆ ಇದು ಒಗೆಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರಿಂಟ್ ಚೆನ್ನಾಗಿರುತ್ತೆ. ಈಸಿಯಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ನೀವು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಕೂಡ ಹೋಗ್ಬೋದು. ಸೊ ಆ ರೀತಿ ಇರುತ್ತೆ. ಇವುಗೆ ತುಂಬಾ ಡಿಮ್ಯಾಂಡ್ ಇದೆ ಇವಾಗ. ಸೊ ಇವುಗಳನ್ನೇ ನಾನು ಹೆಚ್ಚು ಮಾಡಿ ಕೊಡ್ತಾ ಇರ್ತೀನಿ. ಆ್ಯಂಡ್ ಇದು ಕೂಡ ಒಂದು ಬ್ಯಾಗ್ ಇದು ಎಲಿಫೆಂಟ್ ಪ್ರಿಂಟ್ದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಜಿಪ್ ತುಂಬ ಈ ರೀತಿ ಎಲ್ಲ ಪ್ರೊಫೆಷ್ನಲಾಗಿ ಹೊಲಿಯೋದನ್ನು ಹೇಳಿರ್ತೀನಿ. ಒಳಗಡೆ ಇರೋ ಯೂಸ್ ಮಾಡಿದಂಥ ಪ್ರತಿಯೊಂದು ಬಟ್ಟೆ ಆಯಿತು, ಆ್ಯಂಡ್ ಇದರಲ್ಲಿ ಯೂಸ್ ಮಾಡೋಂಥ ಪ್ರತಿಯೊಂದು ಫೋಮ್ ಶೀಟ್ಸ್ಗಳಾಯಿತು, ಎಲ್ಲವೂ ಕೂಡ ನಮ್ಮ ಹತ್ರ ಸಿಗುತ್ತೆ. ಸೊ ಹೋಲ್ಸೇಲ್ ಪ್ರೈಸಲ್ಲೇ ಕೊಟ್ಟಿರ್ತೀವಿ. ಸೊ ಈಸಿಲಿ ನೀವು ನಿಮ್ಮ ಮನೆಯಿಂದ ಈ ಕೆಲಸವನ್ನು ಮಾಡ್ಬೋದು. ಯಾರ ಹತ್ರ ಕೂಡ ಕೈ ಚಾಚಕ್ಕೆ ಹೋಗಬೇಡಿ. ಇವತ್ತಿನ ದಿನ ಹಾಳು ಮಾಡಬೇಡಿ ಅಂತ ನಾನು ಹೇಳೋದು. ಇವತ್ತಿನ ದಿನ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಮುಂದೆ ಯಾವತ್ತಾದ್ರೂ ಒಂದಿನ ಸಫಲತೆ ತಾನೇ ಬಂದುಬಿಡುತ್ತೆ. ಸೊ ಒಂದಿನಕ್ಕೆ ಮಾಡಿ ನಮಗೆ ಇವಾಗ ಜಾಬ್ ಬೇಕು ಅಂತ ಅಲ್ಲ.
ಡೇ ಬೈ ಡೇ ಆಗುತ್ತೆ. ಆ್ಯಕ್ಚುಲಿ ಸ್ಟೋರ್ ಮಾಡಬೇಕು, ಜನ ನೋಡ್ತಾರೆ, ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಲ್ಲೂ ಕೂಡ ನಾನು ಹೇರ್ ಬೋಸ್ಗಳು ಕೂಡ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೇರ್ ಬೋಸು ಪ್ರೊಫೆಷ್ನಲ್ ಹೇರ್ ಬೋಸ್ಗಳನ್ನೇ ನಾನು ಮಾಡಿ ಸೇಲ್ ಮಾಡ್ತಾ ಇರೋವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಪ್ರೊಫೆಷ್ನಲ್ ಹೇರ್ ಬೋನೇ ನಾನು ಮಾಡಿರೋದು. ಆ್ಯಂಡ್ ಈ ರೀತಿ ಹೇರ್ ಬೋಸ್ಗಳು ನನಗೆ ತುಂಬಾ ಆರ್ಡರ್ಸ್ಗಳು ಬರುತ್ತೆ. ಆ್ಯಂಡ್ ಇದು ಮಲ್ಟಿ ಕಲರಲ್ಲಿ ನಾವು ಇವಾಗ ಈ ರೀತಿ ಸ್ಟಾಕ್ ಮಾಡಿ ಇಡ್ತಾ ಇರ್ತೀನಿ. ಸೊ ಯಾವಾಗ ನನಗೆ ಆರ್ಡರ್ಸ್ಗಳು ಏನು ಬರುತ್ತೆ, ಸೊ ಆ ರೀತಿ ನಾವೇನು ಮಾಡ್ತೀವಿ, ಕಳಿಸ್ತೀವಿ. ಸೊ ಇಲ್ಲಿ ಮತ್ತೊಂದು ಸ್ವಲ್ಪ ಪ್ರಿಂಟ್ ವೈಸ್ ಕೂಡ ಇರುತ್ತೆ. ಆ್ಯಂಡ್ ಸೊ ಇದನ್ನೆಲ್ಲ ನೀವು ಕೂಡ ಮಾಡ್ಬೋದು ಸ್ನೇಹಿತರೆ, ಮನೆಯಲ್ಲೇ ಮಾಡ್ಬೋದು ಏನು ತೊಂದರೆ ಇಲ್ಲ. ಇದಕ್ಕಂತ ಸಪ್ರೇಟಾಗಿ ನೀವು ಎಲ್ಲಿ ಹೋಗಬೇಕಾಗಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಓಕೆ, ಸೊ ಇದು ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಆ್ಯಂಡ್ ಈಸಿಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಸುಮಾರು ಜನ ಇವನ್ನ ಇವಾಗ ಯೂಸ್ ಮಾಡ್ತಾರೆ, ನಮ್ಮ ಹತ್ರ ತೊಗೊಂಡು ಹೋಗ್ತಾ ಇದ್ದಾರೆ. ಒಂದೊಂದು ಪೀಸನ್ನು ನಾವು ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ ಇದು ಡಿಪೆಂಡ್ ಆಗುತ್ತೆ ಪ್ರೈಸ್ ಮೇಲೆ. ಆ್ಯಂಡ್ ಇದು ತುಂಬಾ ಕಡಿಮೆ ಪ್ರೈಸಿಗೆ ಕೂಡ ಕೊಡ್ತಾ ಇದ್ದೀವಿ, ಏನಿಲ್ಲ ಹಾಗೆ ಅಂತ ಹೇಳಿ. ಸೊ ಇದು ಇವಾಗ ನಾನು ಇದು ಫೈನಲ್ ಫಿನಿಶಿಂಗ್ ಮಾಡಬೇಕು. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಫ್ಯಾಬ್ರಿಕಲ್ಲಿ ನಾವು ಮಾಡ್ತಾಯಿದ್ದೀವಿ. ತುಂಬ ಜನ ಪೇರೆಂಟ್ಸ್ ತೊಗೊಂಡು ಹೋಗ್ತಾರೆ ನಮ್ಮ ಹತ್ರ, ಯಾಕಂದರೆ ಸ್ಕೂಲ್ ಇದೆ ನಮ್ಮ ಮನೆ ಹತ್ರ. ಸೊ ಇಲ್ಲಿ ಸುಮಾರು ಜನ ಬಂದು ತೊಗೊಂಡು ಹೋಗ್ತಾರೆ. ಸೊ ಈ ರೀತಿ ಹೇರ್ ಬೋಸ್ಗಳು ಕೂಡ ನಾನು ಮಾಡ್ತಾ ಇರ್ತೀನಿ. ಇವುಗಳದ್ದೇ ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿರ್ತೀನಿ. ಸೊ ಯಾರೆಲ್ಲ ಇನ್ನೂ ಮನೆಯಿಂದ ಏನಾದರೂ ಮಾಡಬೇಕಪ್ಪ, ನಾವು ಕೂಡ ಏನಾದರೂ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇರ್ತೀರಿ. ಸೊ ಡೆಫಿನೆಟ್ಲಿ ನೀವು ಕೂಡ ವರ್ಕ್ ಮಾಡ್ಬೋದು ಸ್ನೇಹಿತರೆ. ಮನೆಯಿಂದಲೇ ಸ್ಟಾರ್ಟ್ ಮಾಡಿ, ತುಂಬ ದುಡ್ಡು ಹಾಕಬೇಕಾಗಿಲ್ಲ. ಒಂದು 400-500 ರೂಪಾಯಿ ಒಳಗಡೆ ನಿಮ್ಮದು ತುಂಬ ಚೆನ್ನಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ 400-500 ರೂಪಾಯಿ ಎಲ್ಲೆಲ್ಲೋ ಹಾಳು ಮಾಡ್ತೀವಿ. ಸೊ ಅದರಿಂದ ಒಂದು ಈಸಿಲಿ ಒಂದು ಜಾಬ್ ಅಂತ ಮಾಡ್ಕೋಬೋದಲ್ವ. ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಬೇಕಂತ ಏನೂ ಇಲ್ಲ, ನಾವು ನಮ್ಮದೇ ಆದಂಥ ಒಂದು ಕೆಲಸ ಮಾಡ್ಕೋಬೋದು ಅಂತ. ಸೊ ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಸುಮಾರು ಮಾಹಿತಿ ಕೊಟ್ಟಿದ್ದೀನಿ ವೀಡಿಯೋ ಜೊತೆಗೆ. ಆ್ಯಂಡ್ ನನಗೆ ಯಾಕೋ ಈ ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು, ಈಗ ಮಾಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಹೊಸ್ತಾ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ, ಸೊ ಚಾನಲಲ್ಲಿ ನಿಮಗೆ ಏನಾದರೂ ಸಂಬಂಧಪಟ್ಟಂತೆ ಏನಾದರೂ ಕೇಳೋದಿದ್ದರೆ ಅಥವಾ ನಾನು ಇವಾಗ ಹೇಳಿರೋಂಥ ಇನ್ಫಾರ್ಮೇಷನ್ ಏನಾದರೂ ಕೇಳೋದಿದ್ದರೆ ಕಾಮೆಂಟ್ ಮಾಡಿ. ಸೊ ಖಂಡಿತ ಉತ್ತರಿಸ್ತೀನಿ. ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.